ಬಗ್ಗೆ ತಕ್ಕನಲ್ಲಿ ಡೆವಲಪ್ಮೆಂಟ್ ಆಯ್ತು. ಏನು ITBT ಕಂಪನಿಗಳು ಉದ್ಭವಿಸುದು ಅವ್ರು ಏನು ನಮ್ಮ ಸಿಂಗಾಪುರ ಮಾದರಿಯಲ್ಲಿ ನಮ್ಮ ಬೆಂಗಳೂರು ದೇಶದಲ್ಲಿ ನಮ್ಮ ಬೆಂಗಳೂರು ಇವತ್ತು ಇಡೀ ನಮ್ಮ ಎಷ್ಟು ನಮ್ಮ ಪ್ರಪಂಚದಾದ್ಯಂತ ಬೆಂಗಳೂರು ಎಲ್ಲ ಕೂಡ ತಿರುಗಿಕೊಂಡು ನೋಡ್ತಾರೆ. ಆ ತಿರುಗಿಕೊಂಡು ನೋಡಿ ಈ ಒಂದು ಕರ್ನಾಟಕ ರಾಜ್ಯವನ್ನು ಅತ್ಯುನ್ನತ ಸ್ಥಾನಕ್ಕೆ ಕರ್ಕೊಂಡೋದಂತ ನಮ್ಮ ಧೀಮಂತ ನಾಯಕರು SM ಕೃಷ್ಣ ಅವರು. ಇವತ್ತು ಎಲ್ಲರಿಗೂ ಕೂಡ ಗೊತ್ತು ಏನು ನಮ್ಮ ಕರ್ನಾಟಕದ ಒಂದು ಸಿಟಿಯಿಂದ ಬರ್ತಾ ಇದೆ. ಇವತ್ತು ನಾವು ಎಲ್ಲರೂ ಕೂಡ ನೆನಪಿಸ್ಕೋಬೇಕು ಏನಂತ ಅಂದ್ರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೂ ಕೂಡ ನಮ್ಮ ಒಕ್ಕಲಿಗ ಜನಾಂಗದ ನಾಯಕರಿದ್ದಾರೆ. ನಮ್ಮ ಏನು ಆಂಧ್ರದಲ್ಲಿ ನಮ್ಮ ತಾಂತ್ರಿಕ ಕರ್ನಾಟಕ ರಾಜ್ಯ ಕಂಡ ನಂಬರ್ 1 ಅತ್ಯುನ್ನತ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರು ಆಗಿದಂಥ SM ಕೃಷ್ಣರವರು ಮತ್ತು ವಿದೇಶಾಂಗ ಸಚಿವರಾಗಿದ್ದಂಥ SM ಕೃಷ್ಣರವರು ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿದಂಥ SM ಕೃಷ್ಣರವರು ಮತ್ತು ಬೆಂಗಳೂರು ITBTಯನ್ನು ಅದ್ದೂರಿಯಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಕೆಲಸ ಸಿಗುವಂತೆ ಮಾಡಿದಂಥ ನಮ್ಮ SM ಕೃಷ್ಣರವರು ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ ನಾಯಕರು ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಒಕ್ಕಲಿಗ ವಿದ್ಯಾರ್ಥಿನಿಯಲ್ಲಿ ಇವತ್ತು ಅವರಿಗೆ ಮೇಣದ ಬತ್ತಿ ಹಚ್ಚಿಸಿ ಅವರಿಗೆ ಶೋಕಾರ್ಪಣೆ ಹಚ್ಚಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಹೆಸರಿನಲ್ಲಿ ಅವರು ಮಾಡಿದಂಥ ಕಾರ್ಯಗಳು ನಮಗೆ ಅವಿಸ್ಮರಣೀಯವಾಗಿದೆ. ಅವರು ಯಾರ ಜೊತೆನೂ ಸಹ ಒಬ್ಬರ ಜೊತೆನೂ ಒಬ್ಬರು ಏಕ ವಚನದಲ್ಲಿ ಮಾತನಾಡಿಲ್ಲ, ಯಾರ ಜೊತೆನೂ ವಿಸ್ತೃತವಾಗಿ ನಡ್ಕೊಂಡಿಲ್ಲ. ಅವರು ಹಾಕಿಕೊಂಡಂಥ ರಸ್ತೆಗಳು ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಆಗಿರ್ಬೋದು, ನಮ್ಮ ಮೈಸೂರು ರಿಂಗ್ ರೋಡ್ ರಸ್ತೆ ಆಗಿರ್ಬೋದು, ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕಾಲದಂತಲ್ಲಿ ವೀರಪ್ಪನ ಗಲಾಟೆ ಆಗಿರ್ಬೋದು, ನಾಗಪ್ಪ ಹತ್ಯೆ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಕಾವೇರಿ ಗಲಾಟೆ ಆಗಿರ್ಬೋದು, ಎಲ್ಲವನ್ನು ನಿಷ್ಕುಲಂಕವಾಗಿ ಸಮಾಧಾನ ಚಿತ್ತದಿಂದ ಎದುರಿಸಿ ಒಂದು ಮುಖ್ಯಮಂತ್ರಿ ಸ್ಥಾನವಂತ ಮಾಡಿದಂಥ ಏಕೈಕ ಮುಖ್ಯಮಂತ್ರಿಗಳು ಅಂತಂದರೆ ಒಳ್ಳೆ ಆಡಳಿತ ಕೊಟ್ಟಂಥ ಮುಖ್ಯಮಂತ್ರಿ ಅಂದರೆ ನಮ್ಮ SM ಕೃಷ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ನಮಗೆ ಇವತ್ತು ತುಂಬಲಾರದ ನಷ್ಟ ಆಗಿದೆ. ಅವರು ನಮ್ಮ ಸಮುದಾಯದಲ್ಲಿನೂ ಸರಿ SM ಕೃಷ್ಣ ಅವರು ಮತ್ತೆ ಹುಟ್ಟಿ ಬನ್ನಿ ಅಂತ ಮುಂದಿನ ದಿನದಲ್ಲಿ ನಾವು ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಖಂಡಿತ ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು. ನಮ್ಮ ಮೈಸೂರು ಬೆಂಗಳೂರು ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಮ್ಮ ಒಕ್ಕಲಿಗರ ಸಮುದಾಯದ ಪರವಾಗಿ ಅವರನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಹೌದು, ವಿಕಾಸಸೌಧದ ಮುಂದೆ ಅವರ ಸ್ಟ್ಯಾಚ್ಯೂವನ್ನು ಸಹ ಪ್ರತಿಮೆಯನ್ನು ಮಾಡಿ ಅವರಿಗೊಂದು ಗೌರವವನ್ನು ಸಲ್ಲಿಸಬೇಕು ಅಂತ ನಾವು ಸರ್ಕಾರವನ್ನು ಸಹ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಸಂಘದಿಂದ ಕಂಡ ಅತ್ಯುನ್ನತ ಧೀಮಂತ ರಾಜಕೀಯ ಮುತ್ಸದಿ, ಧೀಮಂತ ನಾಯಕ SM ಕೃಷ್ಣ ಅವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಕುಟುಂಬದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಒಂದು ಅಗಲಿಕೆಯನ್ನು ಶಕ್ತಿ ದೇವರು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಅವರು ಏನು ಮಾಡಿ ನಮ್ಮ ರಾಷ್ಟ್ರಕ್ಕೆ ಮಾಡಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಇಷ್ಟೊಂದು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ ಅಂದರೆ ಅದು SM ಕೃಷ್ಣ ಅವರು ಹಾಕ್ಕೊಟ್ಟ ಒಂದು ಮುನ್ನುಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಡೀ ನಮ್ಮ ರಾಜ್ಯದ ಏನು 60% ಆದಾಯ ಇವತ್ತು ಬೆಂಗಳೂರು ನಗರದಲ್ಲಿ ಬರ್ತಾ ಇದೆ. ಆ ಬೆಂಗಳೂರು ನಗರವನ್ನು ಇವತ್ತು ಸಿಂಗಾಪುರ್ ಆಗಿ ಕನ್ವರ್ಟ್ ಮಾಡಿದಂಥವ್ರು ನಮ್ಮ ಮಹಾನ್ ನಾಯಕರಾದ SM ಕೃಷ್ಣ ಅವರು. ಏನು ಅವರು ದೂರದೃಷ್ಟಿ ಇತ್ತು, IT ಮತ್ತು BT ಏನು ತಂತ್ರಾಂಶ ಮೇಲ್ದರ್ಜೆಗೆ ಏರಿಸಿದರೆ ಮಾತ್ರ ಈ ಒಂದು ನಮ್ಮ ರಾಜ್ಯ ಭಾಳ ಅತ್ಯುನ್ನತ ಮಟ್ಟಕ್ಕೆ ಬೆಳೀತದೆ ಅನ್ನೋದು ಅವ್ರಿಗೆ ಭಾಳ ದೂರದೃಷ್ಟಿ ಇತ್ತು. ಆ ದೂರದೃಷ್ಟಿ ಇಟ್ಕೊಂಡು ಎಲ್ಲವನ್ನೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಅವರು ತಂದು ಕೊಟ್ಟಂಥ ಈ ಒಂದು ಮಹಾನ್ ನಗರ ಇವತ್ತು ಬೆಂಗಳೂರು ನಗರಕ್ಕೆ ಇಡೀ ನಮ್ಮ ರಾಷ್ಟ್ರದ ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನತೆ ಇದ್ದಾರೆ ಮತ್ತು ಎಷ್ಟು ದೇಶಗಳಿದ್ದಾವೆ ಎಲ್ಲರೂ ಕೂಡ ಬೆಂಗಳೂರನ್ನು ಇವತ್ತು ನೋಡ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ ಈ ಒಂದು ಕಾರಣಕ್ಕಾಗಿ. ಮತ್ತು ಅವ್ರನ್ನ ಇವತ್ತು ನೆನಪಿಸ್ಕೋಬೇಕಾಗಿರೋದು ಇನ್ನೊಂದು ಮಹಾನ್ ಒಂದು ದೊಡ್ಡದ ಸಂಗತಿ ಅಂದರೆ ಏನು ಅವರು 2000 ಇಸ್ವಿನಲ್ಲಿ ನಮ್ಮ ಇಂಡಿಯಾ ಟುಡೇ ಒಂದು ಇದು ಮಾಡ್ತಾಯಿದ್ದು ಎಲ್ಲರಿಗೂ ಕೂಡ ಗೊತ್ತು. ಒಂದು ರೇಟಿಂಗ್ ಮಾಡ್ತಾಯಿದ್ರು ನಮ್ಮ ಭಾರತ ದೇಶದ ಮುಖ್ಯಮಂತ್ರಿದಲ್ಲಿ ಪ್ರಥಮ ಸ್ಥಾನ ಯಾರು ಗಳಿಸ್ತಾರೆ ಅಂತ. ಆ ಕಾಲಘಟ್ಟದಲ್ಲಿ SM ಕೃಷ್ಣ ಅವರು ಕರ್ನಾಟಕದಲ್ಲಾಗಿದ್ದರು, ಅದೇ ರೀತಿ ನಮ್ಮ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರಾಗಿದ್ದರು ಮತ್ತು ಗುಜರಾತಲ್ಲಿ ನಮ್ಮ ನರೇಂದ್ರ ಮೋದಿಯವರಾಗಿದ್ದರು. ಆ ಒಂದು ಇವರು 3 ಜನ ಪ್ಲಸ್ ಏನು ನಮ್ಮ ಬೇರೆ ಚೀಫ್ ಮಿನಿಸ್ಟರ್ಗಳಿದ್ದಾರೆ ಅವರು ಎಲ್ಲರಿಗೂ ಕೂಡ ಇಂಡಿಯಾ ನಂಬರ್ 1 ಇಂಡಿಯಾ ಟುಡೇ ಮಾಡಿದಂಥ ಸಮೀಕ್ಷೆಯಲ್ಲಿ ಇವರು ಏನು ಚೀಫ್ ಮಿನಿಸ್ಟರ್ ಆಗಿದ್ದು ಅಷ್ಟು ವರ್ಷಗಳಲ್ಲಿ ಇವರೇ ಒಂದು ಪ್ರಥಮ ಚೀಫ್ ಮಿನಿಸ್ಟರ್ ಅಂತ ಆ ಕಾಲದಲ್ಲಿ ಅವರಿಗೆ ಬಿರುದು ಬಂದಿದೆ. ಅಷ್ಟು ವರ್ಷವೂ ಕೂಡ ಅಂಥ ಒಂದು ಮಹಾನ್ ನಾಯಕ. ಯಾವುದೇ ಕ್ಷೇತ್ರ ತಗೊಳ್ಳಿ, ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಮೋಸ್ಟ್ಲಿ ಅವ್ರನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಅಂಥ ಒಂದು ಕ್ರೀಡಾಪಟು
ಮತ್ತು ಏನು ವೈಟ್ ಕಾಲರ್ ಜಾಬ್ ಎಸ್ ಎಂ ಕೃಷ್ಣ ಅವರು ಅಂತ ಆ ಕಾಲದಲ್ಲೇ ಹೇಳ್ತಾ ಇದ್ರು. ವೈಟ್ ಕಾಲರ್ ಜಾಬಲ್ಲಿ ಅವರು ಡರ್ಟಿ ಪೊಲಿಟಿಕ್ಸ್ ಅಂದರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತೇ ಇಲ್ಲ. ಈ ಕಾಲದಲ್ಲಿ ಏನು ಡರ್ಟಿ ಪೊಲಿಟಿಕ್ಸ್ ನಡೀತಾ ಇದೆ, ಆ ಒಂದಿನೂ ಕೂಡ ಅವರು ಒಂದು ಸಬ್ಜೆಕ್ಟಲ್ಲಿ ವಿಷಯವಾಗಿ ಕೂಡ ಅವರು ಡರ್ಟಿ ಪೊಲಿಟಿಕ್ಸ್ ಮಾಡ್ತಾರಲ್ಲ, ಅವ್ರನ್ನ ಯಾವತ್ತೂ ಕೂಡ ವೈಟ್ ಕಾಲರ್ ಮುಖ್ಯಮಂತ್ರಿ ಅಂತಲೇ ಕರೆದಿದ್ರು. ಅಷ್ಟು ಡಿಸಿಪ್ಲಿನಾಗಿ ಏನು ಮಾಡಬೇಕು ಅದನ್ನು ಕೆಲಸ ಮಾಡಿಕೊಂಡು ಭಾಳ ರಾಜ್ಯವನ್ನು ಭಾಳ ದೊಡ್ಡ ಮಟ್ಟಿಗೆ ಇವತ್ತು ಮೇಲ್ದರ್ಜೆಗೆ ಏರಿಸಿ ಇವತ್ತು ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯ, ಇಡೀ ನಮ್ಮ ಭಾರತ ದೇಶ ಅವ್ರಿಗೆ ಚಿರಋಣಿ ಆಗಿರಬೇಕು. ಅವರಿಗೆ ಏನು ಇವತ್ತು ನಮ್ಮನ್ನು ಅಗಲಿದ್ದಾರೆ, ಈಗ ನಾವು ಆಲ್ರೆಡಿ ಹೇಳಿದ ರೀತಿ ನಮ್ಮ ಬಹಳ ಒಂದು ದೊಡ್ಡ ಮುಖ್ಯ ರಸ್ತೆಗೆ, ದೊಡ್ಡ ಹೈವೇಗೆ ಅವರು ಹೆಸರನ್ನು ತರಲೇಬೇಕು. ಮುಂದಿನ ದಿನಗಳಲ್ಲಿ ತಂದಿಲ್ಲ ಅಂದರೆ ಖಂಡಿತ ದೊಡ್ಡ ಹೋರಾಟ ಆಗುತ್ತೆ. ಒಂದು ನಮ್ಮ ಎಕ್ಸ್ಪ್ರೆಸ್ ವೇ ಇರ್ಬೋದು, ಅಥವಾ ಇನ್ನೂ ಅದು ನ್ಯಾಷನಲ್ ಹೈವೇ ಯಾವ್ದಾರು ಕೂಡ ಇದ್ದರೆ ಅವ್ರ ಹೆಸರು ಖಂಡಿತ ಅದಕ್ಕೆ ನಾಮಕರಣ ಮಾಡಲೇಬೇಕು. ಏನು ನಾವು ಇವಾಗ ತಾನೇ ಒತ್ತಾಯ ಮಾಡಿದ್ವಿ, ಆ ಥರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಕೊಟ್ಟರು ಕೂಡ ನಮ್ಮದು ಡಿಮ್ಯಾಂಡ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟ ಮಾಡ್ತೀವಿ. ಏನು ಇವಾಗ ಭಾರತ ರತ್ನ ನಾವು ಪಡಿತಿದ್ದಾರೆ ಕೆಲವರೆಲ್ಲ, ಅವರ ಸಾಲಿನಲ್ಲಿ ಇವರು ಕೂಡ ಹೆಸರುಗಳ ಈಗಲೇ ಸೇರಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಕೊಡುವಂಥ ಒಂದು ಕೆಲಸ ಆಗಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ಅವರಿಗೆ ಈ ಒಂದು ಒತ್ತಾಯಪೂರ್ವಕವಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ಅವರು ಏನು ಇವಾಗ ನಾವು ಶ್ರದ್ಧಾಂಜಲಿ ಸಭೆ ಅರ್ಪಿಸಿದ್ದೀವಿ, ಎಲ್ರಿಗೂ ಕೂಡ ಬಂದಂಥ ಎಲ್ಲರ ಮಾನ್ಯರಿಗೆ ಮತ್ತು ನಮ್ಮ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಎಲ್ಲ ಮೀಡಿಯಾದವರು ಕೂಡ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಇದರಲ್ಲಿ ನಮ್ಮ ವಿಧಾನಸೌಧದ ಮುಂದೆ ಸ್ಟ್ಯಾಚು ಆಗಬೇಕು, ವಿಕಾಸಸೌಧದ ಮುಂದೆ ಸ್ಟ್ಯಾಚು ಆಗಬೇಕು. ಏಕೆಂದರೆ ಅವರು ಅದು ಕಟ್ಟಿದಂಥದ್ದು. ಮೈಸೂರಲ್ಲೂ ಕೂಡ ಮೈಸೂರಿಗೆ ಕನೆಕ್ಟ್ ಆಗೋವಂಥ ಒಂದು ನ್ಯಾಷನಲ್ ಹೈವೇಗೆ ಅವರ ಹೆಸರಿಡಬೇಕು. ಮೈಸೂರಿಗೆ ಕನೆಕ್ಟ್ ಆಗುವಂಥ ಒಂದು ನ್ಯಾಷನಲ್ ಹೈವೇಗೆ ಅವರ ಹೆಸರು ಇಡಬೇಕು ಅಂತ ಈ ಮೂಲಕ ನಾವು ಒತ್ತಾಯಪೂರ್ವಕವಾಗಿ ಕೇಳ್ಕೊ